ಅದೇನ ಮುನ್ನಿಯಪ್ಪ, ಕುಂಭಮೇಳಕ್ಕ ಬಂದೇವಿ ಬರೀ ತಿನ್ನಾಕ ಇವು ಪರಾಟ ಪರಾಟ ಅಂತಾವು. ಇದನ್ನ ಕೇಳಿ ಕೇಳಿ ನನ್ನ ತಲೆ ಅನ್ನೋದು ಪರಾಟ ಆಗಿ ಹೋಗಿದ್ ನೋಡ್ಯವ. ಹೋಗಯ್ಯವ, ನನಗ ಈ ಪರಾಟ ಗಿರಾಟ ಏನು ಬೇಡ. ಮುಂದೆ ಎಲ್ಲರ ನಮ್ಮ ಕಡೆದು ಯಾವರ ರೊಟ್ಟಿ ಪಲ್ಯದ ಅಂಗಡಿ ಇಟ್ಟಾವ ನೋಡೋನು, ಅಲ್ಲೇ ಮುಂದೆ ಹೋಗಿ ಊಟ ಮಾಡೋಣಂತ. ಇಲ್ಲಿ ಬೇಡವ ಯವ, ನಡ್ರಿ ಪರಕ ಮುಂದೆ ಹೋಗೋಣ ನಡ್ರಿ. ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಂ ಕುರು. ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಂ ಕುರು. ಶ್ರೀಮನ್ನಾರಾಯಣ ನಾರಾಯಣ ಹರಿ ಹರಿ. ಶ್ರೀಮನ್ನಾರಾಯಣ ನಾರಾಯಣ ಹರಿ ಹರಿ. ಅಯ್ಯೋ ಅಯ್ಯೋ ಮುನ್ನಿಯಪ್ಪ, ಏನ್ ಚಂದ ಸ್ತೋತ್ರ ಹೇಳಿದೆ ಯವ್ವ. ಅಲ್ಲ, ನೀನು ಕನ್ನಡನ ಅವ್ರದ್ದು ಇವ್ರದ್ದು ಅಂತ ಹೇಳಿ ಮಾತಾಡ್ತಿದ್ದಿ, ಈ ಸ್ತೋತ್ರ ಎಲ್ಲ ಯಾವಾಗ ಕಲ್ತಿ ನೀನು? ಅರೆ ಸಾರಿದು ಅಕ್ಕ, ಈ ಗೌಡ್ರಿಗೆ ನಾನೇ ಇಲ್ವಾ, ಲಕ್ಷ್ಮಮ್ಮದು ನಾನೇ. ಅವರು ತುಂಬಾ ಪಸಂದಿಗೆ ಭಕ್ತಿಗೆ ಹಾಡು, ಸ್ತೋತ್ರಗೆ ಹಾಡು, ಬಹಳ ಚಂದಾಗೆ ಹಾಡು ಹೇಳ್ತಾ ಇದ್ರು. ನಮಗೆ ಈ ಬುಡ್ಬುಡ್ಸ್ಕೆ ಮಾಡುವಾಗ ಹೇಳಬೇಕು ಅಂತ ಈ ಸ್ತೋತ್ರಗೆ ಹೇಳಿಕೊಟ್ಟಿದ್ರು. ನಾವು ಅದು ಚಿಕ್ಕ ಚಿಕ್ಕ ಇರುವಾಗಲೇ ಈ ಸ್ತೋತ್ರಗೆ ಹೇಳ್ಕೊಟ್ಟಿದ್ದಾರೆ. ನೋಡಿಲ್ಲ ಶರಕ್ಕ, ಈ ಶ್ಲೋಕದ ಅರ್ಥನು ಬಹಳ ಚಲೋ ಐತಿ. ನಾವು ದಿನ ಸ್ನಾನ ಮಾಡೋ ಮುಂದ ಈ ಶ್ಲೋಕ ಹೇಳ್ಕೊಂತ ಮಾಡಿದ್ರ ನಮ್ಗ ಒಳ್ಳೇದಾಕೈತಿ. ಇದ್ರ ಅರ್ಥ ಏನ್ ಗೊತ್ತನ? ನಾನು ಕೆಟ್ಟ ಕೆಲಸ ಮಾಡಿದವನಾಗೇನಿ, ಸಾಕ್ಷಾತ್ ಪಾಪಿನ ಅಂದ್ರ ಕೆಟ್ಟ ಪಾಪಿ ಆಗೇನಿ. ನಾನು ಕೆಟ್ಟದ್ರಿಂದಲೇ ನಿರ್ಮಾಣ ಆಗೇನಿ. ಹೇ ಗಂಗಾ ಮಾತೆ, ನೀನು ನನ್ನ ಪಾಪಗಳನ್ನ ಪರಿಹರಿಸು, ನೀನು ನನ್ನ ರಕ್ಷಣೆಯನ್ನ ಮಾಡು ಅಂತ ಹೇಳಿ ಹೇಳ್ದಂಗ. ವಾ ವಾ, ಸೂಪರ್ ಪರಕ್ಕ, ಭಾಳ ಚಂದ ಅರ್ಥ ಹೇಳಿದಿ ನೋಡ್ ನೀನ. ಹೇ ಪಾರು, ಹಂಗ ನೀರಾಗ ನಿಂತ ಬಿಟ್ಟಲ್ಲ. ಇಲ್ಲರ ಥಂಡಿ ಜಾಸ್ತಿ ಐತಿ. ಬರ್ರಿ ಈ ಕಡೆ, ಮುಗಿತ ನಿಲ್ಲ ನಿಮ್ದು ಮಾತಾಡೋದು. ಎಲ್ಲಿ ಹೋದ್ರು ಮಾತಾಡೋದು ಬಿಡಂಗಿಲ್ಲ ನೋಡಿ ನೀವು. ಮುಂದರ ನೋಡೋದು ಎಷ್ಟು ಕೊಂಡೈತಿ, ಇಲ್ಲೇ ಅಷ್ಟೇ ಇಲ್ಲ. ಬರ್ರಿ ಜಲ್ದಿ ಜಲ್ದಿ ಬರ್ರಿ ಈ ಕಡೆ. ನೋಡ ಪಾರಕ್ಕ, ಗೌಡ್ರು ನೋಡು, ತಂಡಿ ಐತಿ, ಈ ಕಡೆ ಜಲ್ದಿ ಜಲ್ದಿ ಬರ್ರಿ ಅಂತ ಕರೆಯಾಕತ್ತಾರ. ಎಷ್ಟು ನಮ್ಮ ಬಗ್ಗೆ ಕಾಳಜಿ ತಗೊಂತಾರ. ಯವ್ವ ನಡ್ರಿ ಯವ್ವ, ಜಲ್ದಿ ಜಲ್ದಿ ಹೋಗೋನು. ಗದ್ಲರ ಸಿಕ್ಕಾಪಟ್ಟಿ ಐತಿ, ಮತ್ತ ಗದ್ದಲ್ದಾಗರ ನಾವರ ಎಲ್ಲರ ತಪ್ಪಿಸ್ಕೊಂಡ್ರೆ ಏನ್ ಮಾಡೋದೈತಿ. ನೋಡಿಲಿ ಪರಕ, ಮತ್ತ ಇದು ಅಪರೂಪಕ್ಕೊಮ್ಮೆ ಅಂತ ಕುಂಭಮೇಳ, ಮತ್ತ ಇಲ್ಲಿ ಏನೇನೈತಲ್ಲ ಎಲ್ಲಾನು ನೋಡ್ಕೊಂಡು ಹೋಗೋದು ನೋಡು. ನಡ್ರಿ ಇಲ್ಲೇ ಒತ್ತಟಕ ಟೈಮ್ ಹೊತ್ತುಗಳೇದ್ ಬೇಡ. अरे भैया, खाने को क्या क्या मिलते हैं? आओ जी मैडम जी, आओ जी। इधर पनीर पराठा, मटर पराठा, आलू पराठा मिलते। हाँ मैडम जी, आप क्या चाहिए, क्या देना आपको? ಅಯ್ಯ ಇದೇನ ಮುನ್ನಿಯಪ್ಪ, ಕುಂಭಮೇಳಕ್ಕ ಬಂದೇವಿ ಬರೀ ತಿನ್ನಾಕ ಇವು ಪರಾಟ ಪರಾಟ ಅಂತಾವು. ಇದನ್ನ ಕೇಳಿ ಕೇಳಿ ನನ್ನ ತಲೆ ಅನ್ನೋದು ಪರಾಟ ಆಗಿ ಹೋಗಿದ್ ನೋಡ್ಯವ. ಹೋಗಯ್ಯವ, ನನಗ ಈ ಪರಾಟ ಗಿರಾಟ ಏನು ಬೇಡ. ಮುಂದೆ ಎಲ್ಲರ ನಮ್ಮ ಕಡೆದು ಯಾವರ ರೊಟ್ಟಿ ಪಲ್ಯದ ಅಂಗಡಿ ಇಟ್ಟಾವ ನೋಡೋನು, ಅಲ್ಲೇ ಮುಂದೆ ಹೋಗಿ ಊಟ ಮಾಡೋಣಂತ. ಇಲ್ಲಿ ಬೇಡವ ಯವ, ನಡ್ರಿ ಪರಕ ಮುಂದೆ ಹೋಗೋಣ ನಡ್ರಿ. ಅಯ್ಯಾಕರ ನೀವು ಕರ್ನಾಟಕದಾರನ್ರಿ? ನಾನು ಅಲ್ಲಿ ಅವನ ಅದ ಹಾವೇರಿ ಜಿಲ್ಲೆ ಶಿಗ್ಗಾಂವ್ ತಾಲೂಕು ಐತಲ್ಲ, ಅಲ್ಲೇ ಹಿರೇಬೆಂಡಿಗೇರಿ ಅವ. ಬರ್ರಿ ಊರಿಗೆ ಹೋಗಿಂದ ಶಿಗ್ಗಾಂವ್ದಾಗ ರೊಟ್ಟಿ ಪಲ್ಯ ತಿನ್ನೋದೈತಿ. ಇಲ್ಲೇ ನಿಮಗಂತ ಹೇಳಿ ಬಿಸಿ ಬಿಸಿ ಪರಾಟ ಮಾಡೀನಿ. ಪರಾಟ ತಿಂದ ಆರಾಮ್ ಕುಂಭಮೇಳ ನೋಡ್ಕೊಂಡು ಹೋಗುವಂತ್ರಂತ. ಅಲ್ಲ ತಮ್ಮ, ನೀನು ಕರ್ನಾಟಕದವ ಅಂದ ತಕ್ಷಣ ಭಾಳ ಖುಷಿ ಆಯ್ತು ನೋಡು. ಅಲ್ಲ, ಈ ಕುಂಭಮೇಳಕ್ಕೆ ಭಾರತದೊಳಗೆ ಎಲ್ಲೆಲ್ಲಿ ಮೂಲಿಂದ ಜನ ಬರಾಕತ್ತಾರ. ಅವ್ರಿಗೆಲ್ಲ ನಮ್ಮ ಕರ್ನಾಟಕದ ಅಡಿಗೆನ ಪರಿಚಯ ಮಾಡಿಕೊಡ್ಬೇಕಿತ್ತು. ಅದನ್ನ ಬಿಟ್ಟು ಈ ನಾಲ್ಗಿ ನಾಯಿ ಅಂತಾವು ಮೈದಾ ಹಿಟ್ಟಿನ ಪರಾಟ ಅನ್ಕೊಂತ ಕುಂತ್ಬಿಟ್ಟಿಯಲ್ಲ. ಅಲ್ಲ, ನಮ್ಮ ಕರ್ನಾಟಕದ ಅಡಿಗೆ ಅಂತಂದ್ರೆ ಅದ ಕಡಕ್ ಜೋಳದ ರೊಟ್ಟಿ, ಸಜ್ಜಿ ರೊಟ್ಟಿ, ಹೆಸರು ಕಾಳು ಪಲ್ಯ, ಎಣಗಾಯಿ ಪಲ್ಯ, ಕೊರದ ಹಿಟ್ಟಿನ ಪಲ್ಯ, ಶೇಂಗಾದ ಹೋಳಿಗೆ, ಶೇಂಗಾದ ಹಿಂಡಿ, ಗುರಳ್ ಹಿಂಡಿ, ಅಗಸಿ ಹಿಂಡಿ, ಮಿಜ್ಜಿಂಡಿ, ಸಾಸ್ವಿ ಬುತ್ತಿ, ಕಟ್ಟಿನ ಸಾರು, ಒಂದು ಎರಡು ನೀನು ಬೇಕಾದಂಗೆ ಅಡಿಗೆ ಮಾಡಿ ಚಲೋತ್ನಂಗೆ ರೇಟ್ ಇಟ್ಟು ಮಾರಿಬಿಟ್ಟಿದ್ದಿ ಅಂತಂದ್ರೆ ನಮ್ಮ ಕರ್ನಾಟಕದ ಅಡಿಗೆನೂ ಇವ್ರಿಗೆ ಗೊತ್ತಾಕಿತ್ತ, ನಿನಗೆ ಪೈಸಾನು ವಸೂಲಿ ಆಕಿತ್ತು. ಅದನ್ನು ಬಿಟ್ಟು ಈ ನಾಲ್ಗೆ ನಾಯಿ ಅಂತಾವು ಪರಾಟ ಅನ್ಕೊಂತ ಕುಂತು ಬಿಟ್ಟಿದಿ. ಹಾಗಯ್ಯಪ್ಪ, ಯಾರು ತಿಂತಾರೆ ನೀನು ಪರಾಟನ?
ಹ್ಞೂ ಹ್ಞೂ ನೀ ಹೇಳೋದು ಕರೆನೇ ಐತೆ ನೋಡ ಪಾರಕ್ಕ. ನಮ್ಮ ಕರ್ನಾಟಕದ ಮಂದಿನೂ ಈ ಕುಂಭಮೇಳಕ್ಕೆ ಭಾಳ ಮಂದಿ ಬಂದತಿ. ಇಂಥ ಅಡಿಗೆ ಮಾಡಿ ಇವ ಏನಾರ ಇಟ್ಟಿದ್ದ ಅಂತಂದ್ರೆ ಹೊರಗಿನ ಮಂದಿಗೆ ನಮ್ಮ ಅಡಿಗೆ ರುಚಿನೂ ಹತ್ತಿತ್ತ. ನಮ್ಮ ಕರ್ನಾಟಕದ ಮಂದಿ ಅಲ್ಲಿ ಇಲ್ಲಿ ಪರಾಟ ಎಲ್ಲಿ ತಿಂತಾರ, ಇಲ್ಲೇ ಬಂದು ಊಟ ಮಾಡ್ತಿದ್ರು. ಇವಂಗೂ ಪೈಸೆಗೆ ಪೈಸೆ ವಸೂಲಿ ಆಗಿ ಹೋಗಿತ್ತು. ಏನು ಮಾಡೋದು? ಇವ ಇಂಥ ಅಂಗಡಿ ಹಾಕೊಂಡು ಕುಂತಾನ. ನಾನಿನ್ನ ಮೊದಲೇ ಹೇಳಿದ್ನೇನಿಲ್ಲ, ಇಲ್ಲೇ ನಮ್ಮ ಕಡೆ ಊಟ ಎಲ್ಲ ಸಿಗಂಗಿಲ್ಲ, ನಾವು ತಂದಿರವ ಚುಮ್ಮರಿ ತಿಂದು ನೀರು ಕುಡಿಯ ನಡ್ರಿ ಅಂತ ಹೇಳಿದೆ. ನೀವು ಸುಮ್ಮನೆ ಇಲ್ಲಿಗೆ ಬಂದ್ರಿ. ಅಲ್ರಿ ಯಾಕಾರ ಈ ಕಡೆ ಮಂದಿ ನಮ್ ಕರ್ನಾಟಕದ ಮಂದಿ ಹಂಗ ಗಟ್ಟಿಯಲ್ಲಿರ್ತಾರ. ಅವು ರೊಟ್ಟಿ ತಿಂದ್ರ ಹಲ್ಲು ಚುಚ್ಚತಾವು ಅಂತ ಹೇಳ್ತಾರ. ಇನ್ನ ಸಜ್ಜಿ ರೊಟ್ಟಿ ತಿಂದ್ರ ಕರ್ಕು ಸುತ್ತ ಹಾಕತ್ತಾರ ಬೇಕಲ್ಲ ಅವಕ್ಕ. ಹಿಂಗಾಗಿ ಬರೀ ಗೋಧಿ ಕೂಳ್ ತಿಂತಾರ ಇಲ್ಲಿ. ಅದಕ್ಕ ಇಲ್ಲೇ ಪರಾಟ ಜಾಸ್ತಿ ಮಾರಾಟ ಆಕ್ಕವ ಅಂತ ಹೇಳಿ ಪರಾಟ ಅಂಗಡಿ ಹಾಕೊಂಡೆ ನೋಡ್ರಿ. ಅಯ್ಯ ನಿನ್ನ ಪರಾಟಕ್ಕೆ ಕಲ್ಲು ಹಾಕ್ಲಿ. ಹೋಲ್ ಬಿಡು, ನೀನಿಲ್ಲೇ ದುಡ್ಕೊಳಕ್ ಬಂದಾವ, ನಿನಗಂದರೆ ಏನೈತಿ. ನಮ್ಮ ಕಡೆ ಶೇಂಗಾ ಹಿಂಡಿ, ಮಿಜ್ಜಿಂಡಿ, ಉದುರ್ ಜುಣಕ, ಕಡಕ್ ರೊಟ್ಟಿ ಅದಾವು. ನೀನು ಒಂದು ಸ್ವಲ್ಪ ಚಲೋ ನಿಂಗೆ ಸಾಂಬಾರ ಮಾಡಿ ಕೊಟ್ಬಿಡು. ಮತ್ತು ನೋಡಿಲಿ ಸಾಂಬಾರ ಖಾರ ಖಾರ ಇರ್ಬೇಕು. ಇಲ್ಲಿಗೆ ಬಂದಾಗಿಂದ ಬಾಯಿ ಖಾರನ ಕಂಡಿಲ್ಲ ಯಪ್ಪ, ನಾಲ್ಗಿ ಕೆಟ್ಟು ಹೋಗ್ಬಿಟ್ಟತಿ. ಮಸಾಲೆ ಮುಂದೆ ಮಾಡಕ್ಕೆ ಹೋಗಬೇಡ, ಸ್ವಲ್ಪ ಖಾರ ಬೆಳ್ಳುಳ್ಳಿ ಜಾಸ್ತಿ ಹಾಕಿ ಮಸ್ತಾಗ ಒಗ್ಗರಣೆ ಕೊಟ್ಟು ಸಾಂಬಾರು ಮಾಡಿಕೊಡು. ಅವನ್ನ ರೊಟ್ಟಿಗೆ ಹಚ್ಕೊಂಡು ತಿಂದು ಬಿಡ್ತೇವಿ. ಅಯ್ಯೋ ಅಕ್ಕಾರ, ಈಗೆಲ್ಲ ಅವನ್ನ ಮಾಡಕ್ ಆಗೋದಿಲ್ಲ ನೋಡ್ರಿ. ನೀವು ಕರ್ನಾಟಕದವರು ಅಂತಂದ್ರ ಹಂಗ ಕಳ್ಸಾಕ ನನಗರ ಮನಸ್ಸಾಗ್ವಲ್ದು. ಏನ್ ಮಾಡೋದ್ರಿ, ನಾನು ದುಡ್ಕೊಂಡ್ ತಿನ್ನವ. ನಾನು ಲಿಮಿಟೆಡ್ ಪರಾಟಕ್ ಬೇಕಾಗಿದ್ದಷ್ಟ ಮಟರ್ ಪನ್ನೀರು ಇಂಥ ತಗೊಂಬಂದನಿ. ಅವೆಲ್ಲ ಕಡೆ ರೊಟ್ಟಿಗೆ ಸಜ್ಜಾಗಂಗಿಲ್ರಿ. ಸುಮ್ನ ಒಂದೆರಡು ಪರಾಟ ತಿಂದ್ಬಿಡ್ರಲ್ಲ. ಅಯ್ಯ ನಡ್ರಿವ ನಡ್ರಿ, ಈ ಪರಾಟದ ಕತ್ತಿನ ಬ್ಯಾಡ್ ನಮಗೆ. ಅಲ್ಲೇ ಮುಂದೆ ಟೊಮೆಟೊ ಹಣ್ಣು, ಸೌತಿಕಾಯಿ, ಉಳ್ಳಾಗಡ್ಡಿ ಮಾರಾಕತ್ಯಾರ. ಅವನ್ನ ಒಂದಿಷ್ಟು ತಗೊಳ್ಳೋಣಂತ. ಸಣ್ಣಗೆ ಹೆಚ್ಕೊಂಡು ಮೊಸರು ಚಟ್ನಿ ಕಲಿಸ್ಕೊಂಡು ರೊಟ್ಟಿ ತಿಂದ್ಬಿಟ್ವಿ ಅಂತಂದ್ರೆ ಆರಾಮಿರ್ತೀವಿ. ಈ ಪರಾಟ ತಿಂದ್ರೆ ಹೊಟ್ಟೆನೂ ಸಜ್ಜು ಉಳಿಯಂಗಿಲ್ಲ, ಏನಿಲ್ಲ. ಮತ್ತು ಈ ಪರಾಟ ತಿಂದು ನಮ್ಗೆ ಹೊಟ್ಟೆ ತಡ್ಕೊಳಕ್ಕಾಗಲಿಲ್ಲ ಅಂತಂದ್ರೆ ಏನು ಮಾಡೋದು? ಇಲ್ಲಿರೋ ದವಾಖಾನಿ ಎಲ್ಲದಾವ ಏನ? ಬೇಡವಾ ಈ ಪರಾಟದ ಕತ್ತಿ ಬೇಡ, ಏನು ಬೇಡ. ನಡ್ರಿ ಮುಂದೆ ಹೋಗಿ ಅಲ್ಲೇ ಎಲ್ಲಾರ ಹೊಟ್ಟೆ ಕೂತ್ಕೊಂಡು ಚಲೋ ಹೊತ್ನ್ಯಾಗ ರೊಟ್ಟಿ ತಿನ್ನೋಣಂತ. ಈ ಪರಕ ಒಂದ್ ಸ್ವಲ್ಪ ನಿತ್ಕರ. ಒಂದಕ್ಕೆ ಬಂದಾವ ಇವ, ಅರ್ಜೆಂಟ್ ಹೋಗ್ಬೇಕ ನಾನು. ಅಲ್ಲ ಮಲ್ಲಕ್ಕ, ಇಲ್ಲೆಲ್ಲಿ ಹೋಗಿದ್ದಿ? ಎಲ್ಲಿ ನೋಡಿದ್ರಲ್ಲಿ ಮಂದಿನ ಐತಿ. ಹಂಗ ಇಲ್ಲೇ ವಾಶ್ರೂಮ್ ಗಿಶ್ರೂಮ್ ಮಾಡ್ಸ್ಯಾರಲ್ಲ, ಭಾಳ ಮಂದಿ ಹೊಲಸು ಮಾಡಿ ಹೋಗ್ಬಿಟ್ಟಾರ ಇವ. ಅದನ್ನ ನೋಡಿಬಿಟ್ರೆ ಹಂಗ ತಿಂದಿದ್ದು ಬಾಯಿಗೆ ಬರ್ತೈತಿ. ಸ್ವಲ್ಪ ತಡ್ಕೊಂಬಿಡು, ಮುಂದೆಲ್ಲರ ಸ್ವಚ್ಛ ಇದ್ದಲ್ಲಿ ಹೋಗೋಣಂತ. ಅಲ್ಲ ಪರಕ, ತಡ್ಕೊ ಅಂತಂದ್ರೆ ಆಗ್ಬೇಕಲ್ಲ. ನನಗೆ ಅರ್ಜೆಂಟ್ ಬಂದಾವ ಯವ್ವ, ನಾನು ಈಗ ಒಟ್ಟ ಹೋಗಬೇಕು. ಎಲ್ಲಿ ನೋಡಿದ್ರು ಅಲ್ಲಿ ಮಂದಿ ಐತಿ. ಹಂಗೆ ಮುಂದೆ ಹುಡ್ಕೊಂತ ಎಲ್ಲಿ ಹೋಗಾಕತಿ? ತಡ್ಕ, ಈ ಹುಡುಗ ಹೆಂಗಂದ್ರು ನಮ್ಮ ಕಡೆದವನ ಅಂತ ಹೇಳ್ಯಾನ, ಸ್ವಲ್ಪ ಪರಿಚಯನೂ ಆಗ್ಯಾನ. ಇವನ್ನ ಕೇಳಿ ಇವನ್ ಹೋಟೆಲ್ನಾಗ ಹೋಗಿ ಬಂದ್ಬಿಡ್ತಾನೆ ಅಂತ. ರೇ ಮಲ್ಲಿದು ಅಕ್ಕ, ನೀವು ಬೋರ್ಡ್ಗೆ ಹಾಕಿದ್ದು ನೋಡಿಲ್ವಾ? ಅಲ್ಲಿ ಬೋರ್ಡ್ಗೆ ನೋಡಿ, ಊಟ ಮಾಡೋರಿಗೆ ಮಾತ್ರ ವಾಶ್ರೂಮ್ ಯೂಸ್ ಮಾಡಬೇಕು ಅಂತ ಬೋರ್ಡ್ಗೆ ಹಾಕಿದ್ದಾನೆ. ನೀವು ಪರಾಟಗೆ ತಿಂದ್ಬಿಟ್ಟು ವಾಶ್ರೂಮ್ಗೆ ಹೋಗಬೇಕು. ಇಲ್ಲದೆ ಹೋದ್ರೆ ವಾಶ್ರೂಮ್ಗೆ ಯೂಸ್ಗೆ ಮಾಡೋ ಹಾಗಿಲ್ಲ. ಅಯ್ಯೋ ಇದ್ರ ಮಾರ್ಮಣ್ಣಾಗ್ಲಿ, ನನಗರ ಎಷ್ಟು ಅರ್ಜೆಂಟ್ ಬಂದಾವು. ಹೋಗ್ಲಿ ಬಿಡು, ನಾ ಪರಾಟ ತಿನ್ಲಿಕ್ಕೆ ಅಷ್ಟೊತ್ತು ಒಂದು ಪರಾಟ ಪಾರ್ಸಲ್ ತೊಗೊಂಡು ವಾಶ್ರೂಮ್ ಹೋಗೇ ಬರ್ತಾನೆ. ನಿತ್ಕರ್ ನೀವು ಇಲ್ಲೇ ನಿತ್ಕರ್ರಿ, ಹೋದಕ್ಕೆ ಹಿಂಗೆ ಹೋಗಿ ಹಿಂಗೆ ಬಂದ್ಬಿಡ್ತಾನೆ. ಏತಮ್ಮ, ನನಗೊಂದು ಪರಾಟ ಪಾರ್ಸಲ್ ಮಾಡಿಡು, ನಾ ಸ್ವಲ್ಪ ವಾಶ್ರೂಮ್ ಹೋದಕ್ಕೆ ಬಂದ್ಬಿಡ್ತಾನೆ. ಇವ್ವ ಈಗ ಹಳಾರತ್ವ ಇವ. ನಡ್ರಿ ಜಲ್ದಿ ನಡ್ರಿ ಪರಕ ಮುಂದಿನ. ಹೇ ಪಾರಕ, ಇಲ್ಲಿ ನಮ್ಮ ಕರ್ನಾಟಕದವರು ಒಬ್ಬರು ಅಜ್ಜಾರದಾರಂತ. ಅವರು ನಮ್ಮ ಸಿದ್ಧಾರೂಢ ಅಜ್ಜಾರ್ ಇಲ್ಲ, ಹುಬ್ಬಳ್ಳಿ ಸಿದ್ಧಾರೂಢ ಅಜ್ಜಾರು. ಅವರು ತಪಸ್ ಮಾಡಿ ಸಿದ್ಧಿ ಪಡ್ಕೊಂಡು ಜಾಗ ಐತಲ್ಲ, ರಟ್ಟಿಹಳ್ಳಿ ಕಣಿವೆ ಸಿದ್ದೇಶ್ವರ ಗುಡಿ ಬಗ್ಗೆ ಭಾಳ ಚಲೋ ಹೇಳ್ತಾರಂತ. ನಾವು ಅವ್ರಿಗೆ ಭೇಟಿಯಾಗಿ ನಮ್ಮ ಮನಸ್ಸಿನಾಗ ಏನೈತಲ್ಲ ಅದನ್ನು ಬೇಡ್ಕೊಂಡು ಆಶೀರ್ವಾದ ಪಡ್ಕೊಂಡು ಹೋಗೋಣ. ಹಾಂ ಚಿಕ್ಕಮ್ಮ, ನಂದು ಜಲ್ದಿ ಮದುವೆ ಆಗಲಿ ಅಂತ ಹೇಳಿ ನಾನು ಬೇಡ್ಕೊಂತಾನೆ ಅಜ್ಜಾರ್ ಕಡೆನ ಹೋಗಿ ಬರೋಣ್ರೆ ಚಿಕ್ಕಮ್ಮ. ಹ್ಞೂ ಹೋಗೋಣ್ರಂತ. ಅಲ್ಲ, ಆರಾಮ್ ಚಿಂತಿ ಬಿಟ್ಟು 4 ದಿನ ಬಂದೇವಿಲ್ಲ ಕುಂಭಮೇಳಕ್ಕೆ. ಕುಂಭಮೇಳದಾಗಿಂದು ಒಂದು ಮಿಸ್ ಮಾಡ್ಕೊಳ್ಳೋದು ಬೇಡ. ಎಲ್ಲಾನು ನೋಡಿ ಅಜ್ಜಾರ ಆಶೀರ್ವಾದ ಪಡ್ಕೊಂಡು ವಾಪಸ್ ಊರಿಗೆ ಹೋಗೋಣಂತ. ಅರೆ ಪಾರಿದು ಅಕ್ಕ, ನನಗೆ ಒಂದು ಇಷ್ಟಾಗೇ ಇದೆ. ಅದು ಏನಿಗೆ ಅಂದರೆ, ಇನ್ಸ್ಟಾಗ್ರಾಮ್ಗೆ ಒಳಗಡೆ ಫೇಮಸ್ಸಿಗೆ ಆದ್ಲಲ್ಲ ಬೆಕ್ಕಿನ ಕಣ್ಣಿನ ಹುಡುಗಿ, ಅದೇ ಮೊನಾಲಿಸಾ, ಅವಳಿಗೆ ನೋಡಕ್ಕೆ ಹೋಗೋಣವಾ? ಅವಳಿಗೆ ಅದೇನು ರುದ್ರಾಕ್ಷಿಗೆ ಮಾರ್ತಿದ್ದಾಳಂತೆ. ನಾವು ಅವಳ ಹತ್ರಕ್ಕೆ ಹೋಗಿ ಫೋಟೋಗೆ ತಗೊಂಡು ಗ್ರೂಪಿಗೆ ಶೇರ್ ಮಾಡೋಣ. ಎಲ್ಲರೂ ಜನರು ನಮಗೆ ನೋಡ್ತಾರೆ. ಪ್ಲೀಸ್ ಪಾರುದು ಅಕ್ಕ, ನಾವು ಇನ್ಸ್ಟಾಗ್ರಾಮ್ ಒಳಗಡೆ ರೀಲ್ಸ್ಗೆ ಶೇರ್ ಮಾಡೋಣ.
ಮುನ್ಯಪ್ಪ ಅದು ಬೆಕ್ಕಿನ ಕಣ್ಣಿನ ಹುಡುಗಿ ಅಲ್ಲ, ನಾಗರಾಮಿನ ಕಣ್ಣಿನ ಹುಡುಗಿ ಅಂತ. ಇಲ್ಲೇ ಕುಂಭಮೇಳಕ್ಕೆ ಬಂದ್ ಹುಡುಗ ಯಾವ್ದೋ ಒಬ್ಬವ ಹಾಕಿದ್ದು ಒಂದು ರೀಲ್ಸ್ ಮಾಡಿ ಇನ್ಸ್ಟಾಗ್ರಾಮ್ ಒಳಗೆ ಹಾಕಿದ್ನಂತ ನೋಡ. ಒಂದ್ ರಾತ್ರಿ ಒಳಗ ಆ ಹುಡುಗಿ ಭಾಳ ಫೇಮಸ್ ಆಗ್ಬಿಟ್ಲಂತ. ಯಾರು ಕುಂಭಮೇಳದ ವಿಡಿಯೋ ಹುಡುಕಿದ್ರು ಬರೀ ಆ ಮೊನಾಲಿಸಾನ್ ಹಾವಳೆ ಹಾವಳೆ ಅಂತ. ನೋಡ ಹಂಗ ನಾವು ಒಂದು ವಿಡಿಯೋ ಮಾಡಿ ಹಾಕಿ ಬಿಡೋಣಂತ. ಅಯ್ಯ ನಿಮ್ ಬಾಯ ಕಟ್ಟಬರ್ತಿ ತುರ್ಕ, ಜನ ಮರಳು ಜಾತ್ರೆ ಮರಳು ಅನ್ನೋದು ಇದಕ್ಕ ನೋಡು. ಅಲ್ಲ ಆಕಿ ಯಾರು ಮೊನಾಲಿಸಾ ಅನ್ನಕ? ಆಕಿನೂ ನಮ್ಮಂಗ ಸಾದಾ ಮನುಷ್ಯಾಳ, ಏನೋ ಅದ್ಭುತ ಆಗೈತಿ ಅನ್ನರ್ಗತೆ ಮಾಡ್ತಿರ್ವ. ಅಲ್ಲ ನಮ್ಮೂರಾಗ ಆ ಬಳ್ಳೊಳ್ಳೆಯವ್ರ ಹುಡುಗಿಯರ್ ಅದಾರಲ್ಲ, 6 ಮಂದಿ ಅಕ್ತಂಗ್ಯರ್ವು ಕಾಮಿ ಗಣ್ಣ ಅದಾವು. ಅಲ್ಲ ಏನ ನೋಡಾಕ್ ಒಂದಿಟ್ಟು ಚಂದ ಕಂಡಿದ್ದಾಳಂತ ಹೇಳಿ ಹಾಕ್ಯಾನ. ಇವ್ರೇನು ಆಕಿನ ಕುಂಭಮೇಳಕ್ಕೆ ಬಂದು ನೋಡಾಕ್ ಹೋಗೋದು, ಫೋಟೋ ತಕ್ಕೊಳ್ಳೋದಂತೆ. ಹೇ ನಿಮ್ಮ ಕುಂಭಮೇಳ 144 ವರ್ಷಕ್ಕೊಮ್ಮೆ ಆಕತಿ. ಅದು ನಮ್ಮ ತಂದೆ ತಾಯಿಗೂ ಸಿಕ್ಕಿಲ್ಲ, ಮುಂದೆ ನಮ್ಮ ಮಕ್ಕಳಿಗೂ ಸಿಕ್ತತೇನಿಲ್ಲ. ಮುಂದೆ ನಮ್ಮ ಮಕ್ಕಳಿಗೆ ಸಿಗೋದಿದ್ದು ಕುಂಭಮೇಳ ಗೊತ್ತನ. ನಮಗ ಇಲ್ಲಿ ಬಂದು ಸ್ನಾನ ಮಾಡಿ ಕುಂಭಮೇಳದಾಗ ಭಾಗವಹಿಸು ಪುಣ್ಯ ಸಿಕ್ಕತಿ ಅಂತಂದ್ರೆ ನಮ್ದು ಯಾ ಜನ್ಮದ ಪುಣ್ಯ ಐತೇನ. ಅದನ್ನ ಬಿಟ್ಟು ಮೊನಾಲಿಸಾ ಅಂತ ಹೇಳಿ ಆಕಿ ಹಿಂದೆ ಪಾಪ ಕಟ್ಕೊಳಕ್ ಹೊಂಟಾರ. ನಡ್ರಿ ಎಲ್ಲಿ ಮೊನಾಲಿಸಾ ಮುಂದೆ ಅಲ್ಲೇ ಅಜ್ಜಾರ್ ಇರ್ತಾರ, ಅಜ್ಜಾರ ಆಶೀರ್ವಾದ ತಗೊಂಡು ಮತ್ತು ಏನೇನ ಭಾರಿ ಮಾಡ್ಯಾರಂತ ಅಲ್ಲೆಲ್ಲ ಹೋಗಿ ಕುಂಭಮೇಳ ಪೂರ್ತಿ ನೋಡ್ಕೊಂಡು ಹೋಗೋನು. Subscribe now.